ಇನ್ನು ಮುಖ್ಯಮಂತ್ರಿಗಳು ತಾನು ರಿಸೈನ್ ಮಾಡಿದ್ದೀನಿ ಅನ್ನುವಂಥನ ಇವತ್ತು ಅಧಿಕೃತವಾಗಿ ಪ್ರಕಟಿಸಿದ್ದಾರೆ. ರಿಸೈನ್ ಕೂಡ ಮಾಡಿ ಬಂದಿದ್ದಾರೆ. ಆದರೆ ರಾಜ್ಯಪಾಲರು ಇಲ್ಲದೆ ಇರುವಂತ ಕಾರಣಕ್ಕಾಗಿ ಅವರ ಕಾರ್ಯದರ್ಶಿ ರೆಸಿಗ್ನೇಷನ್ ಲೆಟರ್ ಅನ್ನ ಪಡೆದಿದ್ದಾರೆ. ಹಾಗಾಗಿ ಅದು ಅಪ್ರೂವ್ ಮತ್ತೊಂದು ಇದೆಲ್ಲ ಸ್ವಲ್ಪ ದಿನ ಹಿಡಿಬಹುದು. ಅಲ್ಲಿ ತನಕನೇ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು. ಇನ್ನೊಂದು ವಿಚಾರ ಅಂತ ಅಂದ್ರೆ ಏರ್ ಇಂಡಿಯಾ 2665 ವಿಮಾನದಲ್ಲಿ ಡಿ ಕೆ ಶಿವಕುಮಾರ್ ದೆಹಲಿ ಕಡೆಗೆ ಹೊರಟಿದ್ದಾರೆ. ಸಿಎಲ್ಪಿ ಸಭೆ ಸೇರಿದಂತೆ ವಿವಿಧ ರಾಜಕೀಯ ವಿಚಾರಗಳನ್ನ ಅವರು ಚರ್ಚೆ ಮಾಡೋರಿದ್ದಾರೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆಯ ಜೊತೆಗೆ ಡಿ ಕೆ ಶಿವಕುಮಾರ್ ಚರ್ಚೆಯನ್ನ ನಡೆಸಬೇಕಿದೆ. ಈ ಕಾರಣಕ್ಕಾಗಿನೇ ಈ ಸದ್ಯದ ಮಟ್ಟಿಗೆ ಅವರೇ ಈಗ ಮುಖ್ಯಮಂತ್ರಿಗಳು, ಮುಂದಿನ ಮುಖ್ಯಮಂತ್ರಿಗಳು. ಸೊ ಹಾಗಾಗಿ ಆ ಪ್ರಮಾಣ ವಚನ, ಆಮೇಲೆ ಈಗ ಸಂಪುಟಕ್ಕೆ ಯಾರನ್ನೆಲ್ಲ ಸೇರಿಸ್ಕೊಳ್ಬೇಕು, ಈ ತರನ ಅಂತ ಸಂಗತಿಗಳ ಬಗ್ಗೆ ಎಲ್ಲ ಬಹಳ ಗಹನವಾದಂಥ ಚರ್ಚೆಯ ಅವಶ್ಯಕತೆ ಇದೆ. ಆಮೇಲೆ ಹೈಕಮಾಂಡ್ ಕೂಡ ಒಂದಷ್ಟು ನಿರ್ದೇಶನಗಳನ್ನ ಕೊಡುತ್ತೆ, ಸಲಹೆಗಳನ್ನ ಕೊಡುತ್ತೆ, ಸೂಚನೆಗಳನ್ನ ಕೊಡುತ್ತೆ. ಸೊ ಇವುಗಳನ್ನೆಲ್ಲ ಇಲ್ಲಿ ಫೋನಲ್ಲೋ ಮತ್ತೊಂದು ಕೇಳಿ ತಿಳ್ಕೊಳ್ಳೋಕ್ಕಿಂತ ಸೀದಾ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರುಗಳ ಜೊತೆಗೆ ಕೂತು ಹಲವು ಗಂಟೆಗಳ ಚರ್ಚೆನೇ ನಡೀಬಹುದು. ಸೊ ಆ ನಿಟ್ಟಿನ ಚರ್ಚೆಗೆ ಇದೀಗ DCM ಡಿ ಕೆ ಶಿವಕುಮಾರ್ ಅವರು ದೆಹಲಿ ಕಡೆಗೆ ಹೊರಟಿದ್ದಾರೆ. ಅವರಿಗೆ ಇದು ಬಹಳ ಅತಿ ಮುಖ್ಯ ಆದಂಥ ಘಟನಾವಳಿಗಳಿದೆ, ಎಲ್ಲವೂ ಕೂಡ ಮುಂದಿನ ಹಂತದ ಪ್ರಕ್ರಿಯೆಗಳು. ಸೊ ಅದರಲ್ಲೆಲ್ಲ ಅವರು ಭಾಗಿಯಾಗಬೇಕು ಅಂತಂದರೆ ಮೊದಲಿಗೆ ಹೈಕಮಾಂಡ್ನ ಸಲಹೆ ಸೂಚನೆಗಳು, ನಿರ್ದೇಶನಗಳನ್ನೆಲ್ಲ ಪಡಿಬೇಕಿದೆ. ಈ ಕಾರಣಕ್ಕಾಗಿಯೇ ಅವರೀಗ ದೆಹಲಿ ಕಡೆಗೆ ಹೊರಟಿದ್ದಾರೆ.